ವರ್ಷ ಬಂದು ಚಿಯನಹಳ್ಳಿಗೆ ಬಂದು ಒಂಥರ ಚಿಯನಹಳ್ಳಿ ನಮ್ಮ ಆಲಂಗೂರು ಹೇಳ್ತಿದ್ರಂತೆ ಅಮೇರಿಕ ಒಕ್ಕಲಿಗರು ಅಂತ ಹೇಳ್ತಿದ್ರು. ಒಂಥರ ದರ್ಬಾರ್ ಇರ್ತಕ್ಕಂಥವ್ರು ಎಲ್ಲ. ಇಲ್ಲಿ ಬಂದಾಗಿಂದ ನನಗೆ ಈ ರೋಡು ತುಂಬ ನೋವು ತರ್ತಾ ಇತ್ತು. PWD ಡಿಪಾರ್ಟ್ಮೆಂಟ್ನ ಕೇಳಿದ್ದೆ, ಇವತ್ತು ಮುಕ್ತಿ ಬಂತು. ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ. ಅಪ್ ಟು ಇದು ನಮ್ಮ ಬ್ರಿಡ್ಜ್ವರೆಗೂ 200 ಮೀಟ್ರ್ ಮತ್ತೆ ಉಳಿದೋಗುತ್ತೆ. ಈಗಾಗಲೇ ನನ್ನ ಮೂಡ್ಲಿಗಿರಿವರೆಗೆ ಗೈಡೆನ್ಸ್ ಕೊಟ್ಟಿದ್ದೀನಿ. ಬರ್ತಕ್ಕಂಥ 30 ಕೋಟಿಲಿ ಅಮೌಂಟ್ ಹಾಕ್ಕೊಡ್ತೀನಪ್ಪ, ಇದನ್ನು ರೋಡ್ ಕಂಪ್ಲೀಟ್ ಮಾಡೋ ಅಂತ ಹೇಳಿದ್ದೀನಿ. ಸೊ ಈ ನಮ್ಮ ಭಾಗ ಏನು ನಮ್ಮ ಅವಣಿ ಹೋಬಳಿ ಭಾಗದಲ್ಲಿ ನಾನು ಕೂಡ ಇಲ್ಲೇ ವಾಸವಾಗಿದ್ದೀನಿ. ಸೊ ಅದರಿಂದ ಚಿಯನಹಳ್ಳಿವರೆಗೂ ನಮಗೂ ಈ ಪಂಚಾಯತಿಗೂ ನಮಗೂ ಒಂದು ಅಭಿನವ ಸಂಬಂಧ. ಒಂದು ಪ್ರಾಬ್ಲಮ್ ಏನಂತಂದರೆ ಇದು ಗಡಿಭಾಗ, ಇದೊಂದು ಬಂಗಾರಪೇಟೆ ಕೋಲಾರ ಮುಳುಭಾಗ ಸೇರ್ತಕ್ಕಂಥ ಗಡಿಭಾಗ. ಇಲ್ಲಿ ಕನ್ಫ್ಯೂಸ್ ಏನಂತಂದರೆ ಅವ್ರು ಹಾಕ್ಲಿ ಅಂತ ನಾನು ಹಾಕ್ಲಿ ಅಂತ ಅವ್ರು ಹಾಕ್ಲಿ ಅಂತ ಅವರು. ಸೊ ಅದರಿಂದ ಲಾಸ್ಟ್ಗೆ ನೋಡ್ಬಿಟ್ಟು ನಾನೇ ಹಾಕ್ಬಿಟ್ಟೆ, ಇದನ್ನು ನಾನೇ ಹಾಕ್ಬಿಟ್ಟೆ. ಸೊ ಅದರಿಂದ ಈ ಭಾಗದೆಲ್ಲ ನನ್ನ ಜನಕ್ಕೆ ಕೂಡ ಒಳ್ಳೆಯದಾಗಿದೆ ಅಂತ ಇಷ್ಟ ಮಾಡಿದ್ದೆ. ಸೊ ಇನ್ನೊಂದು 50 ಲಕ್ಷ ಎಕ್ಸ್ಟ್ರಾ ಮಾಡಿ ಸೊ ಇದನ್ನು ಕಂಟಿನ್ಯೂಟಿಗೆ ನಾನು 1.5 ಕೋಟಿಗೆ ಇದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಸೊ ಅದರಿಂದ ಈ ಭಾಗದ ಜನ ಏನು ಕೇಳ್ತಾರೆ, ನಾವೇನು ಕುಡ್ಲಿಕ್ಕೆ ನೀರು ಕೇಳ್ತು, ಓಡ್ಲಿಕ್ಕೆ ರೋಡ್ ಕೇಳ್ತಾರೆ. MLA ನೀಡ್ಬಿಟ್ರೆ ಅಂತ ಕೇಳಲ್ಲ, ತಾಲೂಕು ಆಫೀಸ್ ಕೇಳ್ತಾರೆ. ಸೊ ಅದು ಬಿಟ್ಟರೆ ಅದು ಮಾಡೋಕ್ಕಾಗ್ತದೆ, ನಾವು MLA ಆಗಿ ಯೋಜನೆ ಆಗ್ತದೆ. ಬಟ್ ಏನಂತಂದರೆ ತಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು, ಸರ್ಕಾರದಲ್ಲಿ ದುಡ್ಡಿಲ್ಲ, ಗ್ಯಾರಂಟಿಗಳದ್ದು ಹೋಗ್ತಾ ಇದ್ದಾವೆ. ಈ ಪುಕ್ಸಟ್ಟಿ ಬಸ್ಸುಗಳು, ಈ ಕರೆಂಟು, ಇದಕ್ಕೆಲ್ಲ ಹೋಗಿ ನಮ್ಮ ರೈತರ ಮೇಲೆ ಹೊರೆ ತಂದು ಇವತ್ತು ಸಾಕಷ್ಟು ಜನ 224 ಕ್ಷೇತ್ರ ಕೂಡ ಇದೇ ಗೋಳಾಗಿದೆ. ಅಲ್ಲಿ ಸ್ವಲ್ಪ ಗಲಾಟೆ ಮಾಡಿ, ಗಲಾಟೆ ಮಾಡಿ ಗರ್ಜನೆ ಮಾಡಿ ಸ್ವಲ್ಪ ಅಮೌಂಟ್ನ ಗುಂಜ್ಕೊಂಬರ್ತಾ ಇದ್ದೀನಿ. ಈಗ ತಾನು ನೆನ್ನೆ ಕೂಡ ಕ್ಲಿಯರ್ ಆಯಿತು, 40 ಕೋಟಿ PWD ಡಿಪಾರ್ಟ್ಮೆಂಟ್ ಅಪ್ರೂವ್ ಕೊಡ್ತೀವಿ ಅಂತ ಸೆಷನ್ನಲ್ಲಿ ಒಪ್ಕೊಂಡಿದ್ರು, ಅದನ್ನು ಅಪ್ರೂವ್ ಕೊಟ್ಟಿದ್ದಾರೆ. ಸೊ ಅದನ್ನು ಇರ್ತಕ್ಕಂಥ ರೋಡನ್ನೆಲ್ಲ ಕಂಪ್ಲೀಟ್ ಮಾಡಿ ಇನ್ನು ಇರ್ತಕ್ಕಂಥ 2 ವರ್ಷ 3 ತಿಂಗಳ ಅವಧಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನನ್ನ ಜನಕ್ಕೆ ಗೊತ್ತು ನಾನೇನು ಮಾಡ್ತಾಯಿದ್ದೀನಿ ಏನಿಲ್ಲ ಅಂತ. ನನ್ನ ಬೆಳೆಸಿರ್ತಕ್ಕಂಥವ್ರು, ನನಗೆ ಭಿಕ್ಷೆ ಕೊಟ್ಟಿರ್ತಕ್ಕಂಥ ಜನಕ್ಕೆ ಗೊತ್ತು ನಾನು ಅವ್ರ ಹತ್ರ ಹೆಂಗಿದ್ದೀನಿ, ಸರ್ಕಾರ ಜೊತೆ ಹೆಂಗಿದ್ದೀನಿ ಅಂತ. ಸೊ ಅದರಿಂದ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಮುಕ್ತವಾಗಿ ಅವಕಾಶ ತೊಗೊಂಡೋಗ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ನಮ್ಮ ಕಾಂಟ್ರಾಕ್ಟ್ರು ನಮ್ಮ ಶ್ರೀನಿವಾಸಪುರ ತಾಲೂಕರು ಆಯ್ತಲ್ಲ, ನಮ್ಮ ಶ್ರೀನಿವಾಸಪುರ ತಾಲೂಕು ಕಾಂಟ್ರಾಕ್ಟ್ರು ನೋಡೋಕ್ಕೂ ಸಖತ್ತಾಗವನೇ ಆಯ್ತಲ್ವ. ಸೊ ಅದರಿಂದ ಒಳ್ಳೇದಾಗಲಿ. ಇನ್ನು ಈ ಟೆಂಡರ್ ಹಾಕ್ಕೊಂಡು ಬಂದವರು ಎಲ್ರಿಗೂ ಒಳ್ಳೇದಾಗಲಿ. ಸ್ವಲ್ಪ ಎಲ್ಲ ಲೋಕಲವರು ಸ್ವಲ್ಪ ಅದನ್ನ ಸಹಕಾರ ಕೊಟ್ಟು ಆದಷ್ಟು ಬೇಗ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಭಾಗದ ಜನಕ್ಕೆ ನಾನು ಕೇಳ್ಕೊಳ್ತೀನಿ.